ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೇನಾದರೂ ಜಾಮ್ ಎಕ್ಸಾಮಿನೇಷನ್, ಜಾಯಿಂಟ್ ಅಡ್ಮಿಷನ್ ಟೆಸ್ಟ್, ಅದಕ್ಕೆ ಪ್ರಿಪ್ರೇಷನ್ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಎವ್ರಿ ಇಯರ್ ಫೆಬ್ರವರಿನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ನ ಮಾಡ್ತಾರೆ. ಆ ಎಕ್ಸಾಮ್ ಬಗ್ಗೆ ನಾನೀಗ ಇನ್ಫಾರ್ಮೇಷನ್ ಆಲ್ರೆಡಿ ಹೇಳಿದ್ದೀನಿ. ಸೊ ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕಾಗತ್ತೆ ಅಂತಂದರೆ IIT ಜಾಮ್ ಅಂತ ಪ್ಲೇ ಲಿಸ್ಟ್ಗೆ ಹೋದರೆ ಇದುವರೆಗೂ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆ ಸಿಗ್ತಾ ಹೋಗುತ್ತೆ. ಸಿಲೆಬಸ್ ಹೇಗಿದೆ, ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಹೇಗಿದೆ, ಯಾವ ರೀತಿ ಓದಬೇಕು, ಯಾವ್ಯಾವ ಸಬ್ಜೆಕ್ಟ್ಗೆ ಇದೆ, ಎಲ್ಲನೂ ಇದೆ. ಸೊ ನಾನು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಕೆಮಿಕಲ್ ಬಾಂಡಿಂಗ್ ಅದೊಂದು ಪರ್ಟಿಕ್ಯುಲರ್ ಟಾಪಿಕ್ನ ತೊಗೊಂಡು ಅದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ 5ರಿಂದ 6 ಕ್ವಶನ್ ಬರುತ್ತೆ. ಈಗೇನು ಕ್ವಶನ್ ಅಂತಂದರೆ ಅದು 1 ಮಾರ್ಕ್ ಕ್ವಶನ್ ಆಗಿರ್ಬೋದು, 2 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, ಇಲ್ಲ ಅಂತಂದರೆ ಆನ್ಸರ್ ಇಲ್ಲದೇ ಇರೋವಂಥ ಕ್ವಶನ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಂಥ ಕ್ವಶನ್ಸ್ ಆಗಿರ್ಬೋದು. ಸೊ ಯಾವ್ದು ಬೇಕಾದ್ರೂ ಆಗಿರುತ್ತೆ. ಅದರದ್ದು ನಾನೀಗ ಮಾಡ್ತಾ ಇದ್ದೀನಿ. ಇಟ್ ಇಸ್ ಅ ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್, ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಇದರಲ್ಲಿ ಕ್ವಾಲಿಫೈ ಆದ್ರಿ ಅಂದರೆ ನೀವು ಸೆಂಟ್ರಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ IISc ಆಗಿರ್ಬೋದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, IITಗಳು 29 IITಗಳಿದ್ದಾವೆ. ಇಡೀ ಕರ್ನಾಟಕದ, ಇಡೀ ಇಂಡಿಯಾದಲ್ಲಿ ಎಲ್ಲ ಇದೆ. ಕರ್ನಾಟಕದಲ್ಲೂ ಒಂದು IIT ಇದೆ. ಅದೇ ಥರ CFTI ಅಂತ ಹೇಳ್ತೀವಿ, ಅದು ಮೈಸೂರಲ್ಲಿದೆ. ಸೆಂಟ್ರಲಿ ಫಂಡೆಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ. ಅದೇ ಥರ ರೀಜನಲಿ ಫಂಡೆಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ಗಳಿರ್ತವೆ. ಅಲ್ಲೆಲ್ಲ ನಿಮಗೆ ಹೈಯರ್ ಎಜುಕೇಷನ್ಗೆ ಅಂದರೆ ನೀವು MSc ಮಾಡೋದಕ್ಕೆ, ಆಫ್ಟರ್ BSc MSc ಮಾಡೋದಕ್ಕೆ ಕೆಲವೊಂದು ಕಡೆಗೆ ಇಂಟಿಗ್ರೇಟೆಡ್ PhD ಅಂತಲೂ ಇರುತ್ತೆ. ಅಂದರೆ ನೀವು ಅಲ್ಲೇ ಅಂದರೆ ನೀವು ಜಾಯಿನ್ ಆದರೆ, MScಗೆ ಜಾಯಿನ್ ಆದರೆ PhD ಮುಗಿಸ್ಕೊಂಡು ಹೊರಗಡೆ ಬರೋವಂಥದ್ದು, ಆ ಥರ ಎಕ್ಸಾಮ್ ಇದೆ. ಸೊ ನಿಮ್ಗೆ ಎಷ್ಟೊಂದು ಜನಕ್ಕೆ ಅನಿಸಿರ್ಬೋದು, PUC ಆದಮೇಲೆ ನಾನು ಸರಿಯಾಗಿ ಮಾಡಲಿಲ್ಲ, ಇಂಜಿನಿಯರಿಂಗ್ ಹೋಗ್ಬೋದಾಗಿತ್ತು, ಟ್ರಿಪ್ಲಿ ಸರಿಯಾಗಿ ನಾನು ಎಕ್ಸಾಮ್ನ ತೊಗೊಳ್ಳಿಲ್ಲ, JE ಎಕ್ಸಾಮ್ಗಳನ್ನ ಸರಿಯಾಗಿ ನಾನು ಮಾಡಲಿಲ್ಲ ಅಂತ ಅನ್ಸ್ಕೊಳ್ತಾ ಇರೋರಿಗೆ ಇನ್ನೊಂದು ಚಾನ್ಸ್ ಇದೆ ಆಫ್ಟರ್ ಯು ಫಿನಿಶ್ ಯುವರ್ BSc. ಸೊ ಅದು ಎವ್ರಿ ಇಯರ್ ನಿಮಗೆ ಫೆಬ್ರವರಿ 2nd ಸಂಡೇ ಎಕ್ಸಾಮ್ ಮಾಡ್ತಾರೆ. ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಬಟ್ ಆ ಸೆಂಟರ್ಗಳಿಗೆ ಹೋಗಬೇಕಾಗತ್ತೆ. ಸೊ ನಿಮ್ಗೆ ಹಾಗಾಗಿ ಕಂಪ್ಯೂಟರ್ ನಾಲೆಡ್ಜು ಬೇಕಾಗಿರುತ್ತೆ. ಕಂಪ್ಯೂಟ್ರಲ್ಲಿ ಹೇಗೆ ಎಕ್ಸಾಮ್ನ ತೊಗೊಳ್ಳೋದು, ಆಪ್ಟಿಟ್ಯೂಡ್ ಎಕ್ಸಾಮ್ಗಳನ್ನ ಹೇಗೆ ನಾನು ಕ್ರ್ಯಾಕ್ ಮಾಡೋದು, ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಬಗ್ಗೆ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಕೆಮಿಕಲ್ ಬಾಂಡಿಂಗ್ ಬಗ್ಗೆ, ಕೆಮಿಸ್ಟ್ರಿ ಬಗ್ಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ IIT ಇದು ಜಾಮ್ ಎಕ್ಸಾಮಿನೇಷನ್ ಏನಿದೆಯಲ್ಲ ಅದು 6 ಸಬ್ಜೆಕ್ಟ್ಗಳಲ್ಲಿ ಆಗುತ್ತೆ. ನಾನು ಕೆಮಿಸ್ಟ್ರಿ ಸಬ್ಜೆಕ್ಟಲ್ಲಿ ಕೆಮಿಕಲ್ ಬಾಂಡಿಂಗ್ ಅಂತ ಇದೆ, ಅದರಲ್ಲಿ ಹೇಳ್ತೀನಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ನಾನು ಹೇಳ್ದಂಗೆ 3 ಸೆಕ್ಷನ್ ಇರುತ್ತೆ. ಸೆಕ್ಷನ್ A, B, C ಅಂತಿರುತ್ತೆ. ಸೆಕ್ಷನ್ ಏನಲ್ಲಿ ಏನಾಗಿರುತ್ತೆ ಅಂದರೆ ಮಲ್ಟಿಪಲ್ ಚಾಯ್ಸ್, ಅಂದರೆ ಒಂದೇ, ಈಗ 4 ಉತ್ತರ ಕೊಟ್ಟಿರ್ತಾರೆ, ಅದರ ಒಂದೇ ಒಂದು ಆನ್ಸರ್ ಇರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತೀವಿ. ಅದು 1 ಮಾರ್ಕ್ದು 10 ಕೇಳ್ತಾರೆ, 2 ಮಾರ್ಕ್ಸ್ದು 20 ಕೇಳ್ತಾರೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಆದರೆ ಸೆಕ್ಷನ್ B ನಲ್ಲಿ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇರುತ್ತೆ. ಅಂದರೆ ಕ್ವಶನ್ಗೆ ಏನಾಗಿರುತ್ತೆ, 4 ಆಪ್ಷನ್ ಕೊಟ್ಟಿರ್ತಾರೆ, ಒಂದೇ ಆಪ್ಷನ್ ಕರೆಕ್ಟ್ ಆನ್ಸರ್ ಇರಲ್ಲ, ಮೋರ್ ದ್ಯಾನ್ 1 ಆನ್ಸರ್ ಕರೆಕ್ಟ್ ಆನ್ಸರ್ ಇದ್ದರೆ ಅದಕ್ಕೆ ನಾವು ಏನಂತೀವಿ, MSQ ಅಂತ ಕರಿತೀವಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನಿಮಗೆ ನ್ಯೂಮರಿಕಲ್ ಆನ್ಸರ್ ಟೈಪ್, ಅದಕ್ಕೆ ಉತ್ತರ ಕೊಟ್ಟಿರಲ್ಲ ಅವರೇ, ನೀವೇ ಉತ್ತರ ಕಂಡುಹಿಡಿಬೇಕು, ಆ ಥರ ಕ್ವಶನ್ಸ್ ಇರ್ತವೆ. ಒಟ್ಟು ನಿಮ್ಗೆ ಏನಾಗಿರುತ್ತೆ ಅಂತಂದರೆ ಒಟ್ಟು 20 ಕ್ವಶನ್ಸ್ ಇರ್ತವೆ 1 ಮಾರ್ಕ್ದು. ಅದೇ ಥರ 40 ಕ್ವಶನ್ಸು 2 ಮಾರ್ಕ್ಸ್ ಇರ್ತವೆ. ಟೋಟಲಿ 60 ಕ್ವಶನ್ಸ್ ಇರ್ತವೆ. 100 ಮಾರ್ಕ್ಸ್ಗೆ ಇರುತ್ತೆ. ಇದು 40 ಅಂದರೆ ಇಂಟು 2 ಅಂದರೆ 80 ಆಗುತ್ತೆ. 80 + 20 ಅಂದರೆ 100 ಮಾರ್ಕ್ಸ್ಗೆ ನಿಮಗೆ ಅಲ್ಲಿ ಕ್ವಶನ್ಸು ಬರ್ತಾ ಹೋಗುತ್ತೆ. ಸೊ ಅಲ್ಲಿ ನಿಮಗೆ ಸಿಲೆಬಸ್ ಇದೆ, ಸಿಲೆಬಸ್ ಪ್ರಕಾರ ಮಾಡ್ತಾರೆ. ಅದೇ ಥರ ನಿಮಗೆ ಪಿರಿಯಾಸಿಟಿ, ಅಟಾಮಿಕ್ ಸ್ಟ್ರಕ್ಚರ್, ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ಕೇಳ್ಬೋದು. ಕೆಮಿಕಲ್ ಬಾಂಡಿಂಗ್ ಅಂದರೆ ಅಯಾನಿಕ್ ಬಾಂಡಿಂಗ್ ಆಗ್ಬೋದು, ಕೋವಲೆಂಟ್ ಬಾಂಡಿಂಗ್ ಆಗ್ಬೋದು, ಮೆಟಾಲಿಕ್ ಬಾಂಡಿಂಗ್ ಆಗ್ಬೋದು, ಹೈಡ್ರೋಜನ್ ಬಾಂಡಿಂಗ್ ಆಗಿರ್ಬೋದು, ವಾಂಡರ್ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರ್ಬೋದು, ಡೈಪೋಲ್ ಮೂವ್ಮೆಂಟ್ ಆಗಿರ್ಬೋದು, ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಇರ್ಬೋದು. ಇದ್ರ ಮೇಲೆಲ್ಲ ಕ್ವಶನ್ಸ್ ಇರುತ್ತೆ. ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಅಂದರೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಇರುತ್ತೆ. ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ಅದೇ ಥರ ಆರ್ಗನೋಮೆಟಾಲಿಕ್ ಕಾಂಪೌಂಡ್ಸ್ ಇದೆ, ಗ್ರಿಗ್ನಾಲ್ಡ್ ರಿಯೇಜೆಂಟ್ ಆಗಿರ್ಬೋದು, ಆರ್ಗನೋಲಿಥಿಯನ್ ಕಾಂಪೌಂಡ್ಸ್ ಆಗಿರ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಮೇನ್ ಗ್ರೂಪ್ ಅಂತಂದರೆ ನಿಮಗೆ S ಬ್ಲಾಕ್ ಎಲಿಮೆಂಟ್ಸು, P ಬ್ಲಾಕ್ ಎಲಿಮೆಂಟ್ಸು, ಆ ಥರದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೇಲಿರುತ್ತೆ, ಆ್ಯಸಿಡ್ ಬೇಸ್ ಮೇಲಿರುತ್ತೆ, ಈ ರೀತಿಯಾದಂಥ ಕ್ವಶನ್ಸ್ಗಳಿರ್ತವೆ. ಸೊ ಅದರಲ್ಲಿ ಮೆಜಾರಿಟಿ ಇದುವರೆಗೂ ನೋಡಿದಾಗ ನೀವು ಮಿನಿಮಮ್
ಮೂರು ಕ್ವಶನ್ ಅಂತೂ ಇದರಲ್ಲಿ ಕೆಮಿಕಲ್ ಬಾಂಡಿಂಗಲ್ಲಿದೆ. ಹಾಗಾಗಿ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರಲ್ಲ ಅದ್ರ ಮೇಲೆ ನಾನೀಗ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸುಮಾರು ವಿಡಿಯೋಸ್ನ ಮಾಡಿದ್ದೀನಿ ನಾನು. ಸಣ್ಣ ಸಣ್ಣ ಕಾನ್ಸೆಪ್ಟ್ಗಳ ಮೇಲೆ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು IIT JAM ಅಂತ ಪ್ಲೇ ಲಿಸ್ಟ್ಗೆ ಹೋದರೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗಲ್ಲಿ ಸಿಗ್ತಾ ಹೋಗ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೈಬ್ರಿಡೈಸೇಷನ್ ಬೇಸ್ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರೆ. ನಿಮಗೆ ಗೊತ್ತಿದೆ, ಕೋವಲೆಂಟ್ ಬಾಂಡ್ನ ಕನ್ಸಿಡರ್ ಮಾಡಿಕೊಂಡ್ರೆ ಲೂವಿ ಸ್ಟ್ರಕ್ಚರ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ, ವೇಲೆನ್ಸ್ ಬಾಂಡ್ ಥಿಯರಿ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ, VESPR ಥಿಯರಿ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ನೀವು ವೇಲೆನ್ಸ್ ಬಾಂಡ್ ಥಿಯರಿ ತೊಗೊಂಡ್ರೆ ಅದು ಮೇಯ್ನಾಗಿ ಯಾವುದು ಬೇಸ್ ಮೇಲೆ ಹೇಳ್ತು ಅಂದರೆ ಹೈಬ್ರಿಡೈಸೇಷನ್ ಮೇಲೆ ಹೇಳ್ತಾ ಹೋಯಿತು. ಸೊ ನೀವು ಹೈಬ್ರಿಡೈಸೇಷನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್. ಫಾರ್ ಎಕ್ಸಾಂಪಲ್ sp3 ಹೈಬ್ರಿಡೈಸೇಷನ್ ಇತ್ತು ಅಂತಂದರೆ ಯಾವಾಗೂ ಟೆಟ್ರಾಹೀಡ್ರಲ್ ಶೇಪ್ ಇರುತ್ತೆ. ಅದೇ ಥರ sp2 ಇತ್ತು ಅಂತಂದರೆ ಟ್ರೈಗೋನಲ್ ಪ್ಲೇನಾರ ಇರುತ್ತೆ, sp ಇತ್ತು ಅಂದರೆ ಲೀನಿಯರ್ ಇರುತ್ತೆ. ಈ ರೀತಿಯಾಗಿ ನಮಗೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ಅದನ್ನು ಹೇಳೋದಕ್ಕೆ, ಬಾಂಡ್ ಆ್ಯಂಗಲ್ ಹೇಳೋದಕ್ಕೆ, ಅದಕ್ಕೆ ನನಗೆ ಹೈಬ್ರಿಡೈಸೇಷನ್ ಹೆಲ್ಪ್ನ ತೊಗೊಳ್ತೀನಿ. ನಿಮಗೆ ಹಾಗಾಗಿ ಗೊತ್ತಿರಬೇಕಾಗತ್ತೆ ಯಾವ ಥರ ಇರುತ್ತೆ ಅಂತ. ಸೊ ಯೂಶಲಿ ನೀವು ಹೈಬ್ರಿಡೈಸೇಷನ್ ಅಂತಂದರೆ ನೀವು ವೇಲೆನ್ಸ್ ಬಾಂಡ್ ಥಿಯರಿನೂ ತೊಗೋಬೇಕಾಗತ್ತೆ. ಅದೇ ಥರ ನೀವು ವೆಸ್ಪಾರ್ ಥಿಯರಿನೂ ತೊಗೋಬೇಕಾಗತ್ತೆ. VSPR ಥಿಯರಿ ಅಂತ ಹೇಳ್ತೀವಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಶೇಪು ಮತ್ತು ನಿಮಗೆ ಸೆಂಟ್ರಲ್ ಆಟಮ್ದು ಹೈಬ್ರಿಡೈಸೇಷನ್ ಏನಿದೆ ಅಂತ ನೀವು ಹೇಳಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈಗ I3 - ClF - SO4F ಇದ್ರದ್ದು ಕೇಳ್ತಾ ಇದ್ದಾರೆ. ಸೊ ಈ ಥರ ಕೊಟ್ಟರೆ ನಿಮ್ಗೆ ಈಸಿ ಕ್ವಶನಲ್ಲೇ ಇರುತ್ತೆ ಯಾವುದು ಅಂತ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತಂದರೆ ಈಗ I3 ಮೈನಸ್ಗೆ ಏನು ಮಾಡಬೇಕು ಅಂತಂದರೆ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಯೂಶಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಾಗಿರುತ್ತೆ ಅಂದರೆ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದಿರುತ್ತಲ್ಲ ಅದನ್ನು ನಾವು ಸೆಂಟ್ರಲ್ ಮೆಟಲ್ ಆಟಮ್ ಅಂತ ಕನ್ಸಿಡರ್ ಮಾಡ್ತೀವಿ. I3- ಅಂತಿದೆ. ಸೊ ಅಲ್ಲಿ ಇರೋದೇ 3 ಐಗಳಿರ್ತವೆ. ಹಾಗಾಗಿ ಐ ತೊಗೋತೀವಿ. ಐ ಮಧ್ಯದಕ್ಕೆ ಬರುತ್ತೆ, ಆ ಕಡೆ ಒಂದು ಐ ಬರುತ್ತೆ, ಈ ಕಡೆ ಒಂದು ಐ ಬರುತ್ತೆ. ನಿಮಗೆ ಅದ್ರ ಮೇಲೆ ನಿಮಗೆ ಮೈನಸ್ ಇದೆ. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಾಯಿತು? ಅಯೋಡಿನ್ ಆಯಿತು. ಸೆಂಟ್ರಲ್ ಮೆಟಲ್ ಆಟಮಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದನ್ನು ತೊಗೊಳ್ತೀರಾ. ನೆಕ್ಸ್ಟು ಅದಾದಮೇಲೆ ಎಷ್ಟು ಬಾಂಡ್ ಇದೆ? ಸೆಂಟ್ರಲ್ ಮೆಟಲ್ ಆಟಮ್ಗೆ ಅಟ್ಯಾಚ್ ಆಗಿರೋದು ಎಷ್ಟು ಬಾಂಡ್ ಇದೆ? 2 ಬಾಂಡ್ ಇದೆ. ಸೊ ಒಂದೊಂದು ಬಾಂಡ್ಗೆ ಒಂದೊಂದು ನಂಬರ್ನ ಹಾಕೋಬೇಕು. ಸೊ 2 ಬಾಂಡ್ ಇದೆ, +2 ಬರ್ಕೊಂಡ್ರಿ. ಮೈನಸ್ ಸೈನ್ ಏನಾದರೂ ಇತ್ತು ಅಂತಂದರೆ +1 ಮಾಡ್ತೀರಾ, ಅಥವಾ ನೆಗೆಟಿವ್ಲಿ ಚಾರ್ಜ್ ಇತ್ತು ಅಂದರೆ +1 ಮಾಡ್ತೀರಾ. ಪಾಸಿಟಿವ್ಲಿ ಚಾರ್ಜ್ ಇತ್ತು ಅಂದರೆ -1 ಮಾಡಬೇಕು. ಸೊ ಅವಾಗ ಎಷ್ಟಾಯಿತು? 7 + 2 + 1 ಮಾಡಿದ್ರೆ 10 ಆಯಿತು. 10/2 ಮಾಡಬೇಕು. ಅಂದರೆ ಏನಾಯಿತು? ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ ಇದೆ? 5 ಎಲೆಕ್ಟ್ರಾನ್ ಪೇರ್ಸ್ ಇದೆ. 5 ಎಲೆಕ್ಟ್ರಾನ್ ಪೇರ್ ಅರೌಂಡ್ ದ ಸೆಂಟ್ರಲ್ ಆಟಮ್ ಇದ್ದರೆ ಯಾವಾಗೂ ಹೈಬ್ರಿಡೈಸೇಷನ್ ಏನಾಗುತ್ತೆ? sp3d ಆಗುತ್ತೆ. ಅದು ನಿಮಗೆ ಗೊತ್ತಿರಬೇಕು. ಅದು ಹೈಬ್ರಿಡೈಸೇಷನ್ಗಳು ಅಂದರೆ ಎಷ್ಟು ಎಲೆಕ್ಟ್ರಾನ್ ಪೇರ್ ಇದೆ. 2 ಎಲೆಕ್ಟ್ರಾನ್ ಪೇರ್ ಇದೆ ಅಂತಂದರೆ ಲೀನಿಯರ್ ಮಾಲಿಕ್ಯೂಲು sp ಅಂತ ಕರಿತೀವಿ. 3 ಇತ್ತು ಅಂತಂದರೆ ನಾವೇನು ಮಾಡ್ತೀವಿ? sp3 ಅಂತ ಮಾಡ್ತೀವಿ, ಟ್ರೈಗೋನಲ್ ಪ್ಲೇನಾರ್ ಅಂತ ಹೇಳ್ತೀವಿ. ಅದೇ ಥರ 4 ಇತ್ತು ಅಂತಂದರೆ ಟೆಟ್ರಾಹೀಡ್ರಲ್ ಅಂತ ಹೇಳ್ತೀವಿ. 5 ಪೇರ್ ಇತ್ತು ಅಂದರೆ sp3d ಅಂತ ಹೇಳ್ತೀವಿ. ಅದೇ ಥರ 6 ಇತ್ತು ಅಂದರೆ sp3d2 ಅಂತ ಹೇಳ್ತೀವಿ. 7 ಇತ್ತು ಅಂತಂದರೆ sp3d3 ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ಈಗ ClF- ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ClF- ಕನ್ಸಿಡರ್ ಮಾಡ್ತಾ ಇದ್ದರೆ ನಾನೇನು ಮಾಡ್ತೀನಿ? Clನ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ತೊಗೊಳ್ತೀನಿ. ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ ಎಷ್ಟು ಬಾಂಡ್ ಅಟ್ಯಾಚ್ ಆಗಿದೆ? 3 F ಅಟ್ಯಾಚ್ ಆಗಿದೆ. ಹಾಗಾಗಿ +3 ಆಗುತ್ತೆ. ಯಾವುದೇ ರೀತಿಯಾದಂಥ ಚಾರ್ಜ್ ಇಲ್ಲ, ಅದಿಲ್ಲ. 2 ಆ್ಯಡ್ ಮಾಡಿದ್ರೆ ಆಯಿತು 10/2 ಅಂದರೆ 5 ಪೇರ್ sp3dನೇ ಆಯಿತು. ನೆಕ್ಸ್ಟು ಏನು ಮಾಡ್ತೀರಾ? SF4ನ ತೊಗೊಳ್ತೀನಿ ಅಂತ ತಿಳ್ಕೊಳ್ಳೋಣ. ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಾಯಿತು? ಸಲ್ಫರ್ ಆಯಿತು. ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಆಟಮ್ನ ತೊಗೋಬೇಕು. ಸಲ್ಫರ್ ಆಯಿತು. ಸಲ್ಫರ್ ಮೇಲೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ ಎಷ್ಟು ಬಾಂಡ್ ಅಟ್ಯಾಚ್ ಆಗಿದೆ? 4 ಬಾಂಡ್ ಅಟ್ಯಾಚ್ ಆಗಿದೆ. ಎಷ್ಟಾಯಿತು? ಯಾವುದು ಚಾರ್ಜ್ ಇಲ್ಲ, 10 5 3ರಲ್ಲೂ ಏನಾಗಿದೆ? sp3dನೇ ಇದೆ. ಸೊ sp3d ಇರೋ ಆನ್ಸರ್ ಯಾವುದು? C ಇದೆ. ಹಾಗಾಗಿ C ಇಸ್ ದಿ ಆನ್ಸರ್ ಅಂತ ನೀವು ಹೇಳಬೇಕಾಗತ್ತೆ. ದ ಕನ್ವರ್ಷನ್ ಆಫ್ ICl to Cl+ ಇನ್ವಾಲ್ವ್ಸ್ ಅಂತ ಕೇಳ್ತಾ ಇದ್ದಾರೆ. ರಿಮೂವಲ್ ಆಫ್ ಎನ್ ಎಲೆಕ್ಟ್ರಾನ್ ಫ್ರಮ್ ದಿ pi molecular orbital of ICl- and increase in the bond order from 1 of ICl to 1.5 in ICl+ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ದ ಫಾರ್ಮೇಷನ್ ಆಫ್ ಎ ಪರ್ಟಿಕ್ಯುಲರ್ ಸ್ಪೀಶೀಸ್, ರಿಮೂವಲ್ ಆಫ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎ ಮಾಲಿಕ್ಯುಲರ್ ಆರ್ಬಿಟಲ್ ಲೋಕಲೈಸ್ಡ್ ಪ್ರಿನಾಮಿನೆಂಟ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾನು ಹೇಳ್ದಂಗೆ ಇದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ.
ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇದೆ, 3 ಆನ್ಸರ್ಗಳು ಇದಕ್ಕೆ ನೀವು ಹೇಳಬೇಕಾಗುತ್ತೆ. ಎ ಬಿ ಸಿ 3 ಕರೆಕ್ಟ್ ಆಗುತ್ತೆ. ದ ರಿಮೂವಲ್ ಆಫ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎ ಪೈ ಮಾಲಿಕ್ಯುಲರ್ ಆರ್ಬಿಟಲ್ ಆಫ್ ICl ಮೈನಸ್. ನೀವು ಮಾಲಿಕ್ಯುಲರ್ ಆರ್ಬಿಟಲ್ನ ಬರೆದಾಗ ಅಟಾಮಿಕ್ ಆರ್ಬಿಟಲ್ಸ್ ಎಷ್ಟಿರ್ತವ ಅಷ್ಟೇ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಇರುತ್ತೆ. ಅರ್ಧಕ್ಕೆ ಲೋಯರ್ ಎನರ್ಜಿ ಇರುತ್ತೆ, ಅರ್ಧಕ್ಕೆ ಹೈಯರ್ ಎನರ್ಜಿ ಇರುತ್ತೆ. ಲೋಯರ್ ಎನರ್ಜಿ ಇರೋದಕ್ಕೆ ನಾವು ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ, ಹೈಯರ್ ಎನರ್ಜಿಯಲ್ಲಿ ಇರೋದಕ್ಕೆ ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಕೆಳಗಡೆದಕ್ಕೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಅದರಲ್ಲಿ ಯಾವುದು ಒಂದು ಎಲೆಕ್ಟ್ರಾನ್ ಅಂದರೆ ಈಗ ಏನಾಗ್ತಿದೆ, ICl ಅಂದರೆ ನ್ಯೂಟ್ರಲ್ ಇದೆ, ಅದು ICl ಪ್ಲಸ್ ಯಾವಾಗುತ್ತೆ, ಬೈ ದಿ ರಿಮೂವಲ್ ಆಫ್ ಒನ್ ಎಲೆಕ್ಟ್ರಾನ್. ಆ 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ ಪೈ ಮಾಲಿಕ್ಯುಲರ್ ಆರ್ಬಿಟಲ್ ರಿಮೂವ್ ಮಾಡಿದಾಗ ಆಗುತ್ತೆ. ಅದೇ ಥರ ಬಾಂಡ್ ಆರ್ಡರ್ ಏನಾಗುತ್ತೆ ಅಂತಂದರೆ, ಬಾಂಡ್ ಆರ್ಡರ್ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ. ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಆಫ್ ಇಂಟು ನಂಬರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಆಂಟಿ ಬಾಂಡಿಂಗ್ ಮೈನಸ್ ಆಂಟಿ ಬಾಂಡಿಂಗ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದು ಮಾಡಿದಾಗ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದಾಗ 1.5 ಆಗುತ್ತೆ. ಆ ಆನ್ಸರು ಕರೆಕ್ಟ್ ಇದೆ. ಫಾರ್ಮೇಷನ್ ಆಫ್ ಪರ್ಟಿಕ್ಯುಲರ್ ಸ್ಪೀಷೀಸ್, ಅಲ್ಲಿ ಸ್ಪೀಷೀಸ್ ಫಾರ್ಮೇಷನ್ ಆಗ್ತಾ ಇದೆ, ಹಾಗಾಗಿ 3 ಆನ್ಸರು ಕರೆಕ್ಟ್ ಆಗುತ್ತೆ. 4ನೇದು ಯಾಕೆ ತಪ್ಪಾಗುತ್ತೆ ಅಂದರೆ, ದ ರಿಮೂವಲ್ ಆಫ್ ಎನ್ ಎಲೆಕ್ಟ್ರಾನ್ ಫ್ರಮ್ ಎ ಮಾಲಿಕ್ಯುಲರ್ ಲೋಕಲೈಸ್ಡ್ ಪ್ರಿಡಾಮಿನೆಂಟ್ಲಿ, ಅದು ತಪ್ಪು ಉತ್ತರ ಆಗುತ್ತೆ. ಅಯೋಡಿನ್ ಮಾನೋಕ್ಲೋರೈಡ್ ಇಸ್ sp3 hybridization of both I and Cl minus atom. Both I and Cl atom possess 7 electrons in their respective valence shell. Thus, to 14 electrons accompanied between these ICl molecule with the sp3 hybridization. But 3 lone pairs and 1 covalent bond is accommodated. Thus, ICl plus the removal of an electron takes place from the pi molecular orbital with a bond order 1.5 and paramagnetic in nature. ಹಂಗಾಗಿ ಆ 3 ಆನ್ಸರು ಅಲ್ಲಿ ಕರೆಕ್ಟ್ ಅಂತ ನೀವು ಕನ್ಸಿಡರ್ ಮಾಡ್ಕೋಬೇಕು. ಅದೇ ಥರ ದ ನಂಬರ್ ಆಫ್ ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಫಾಂಟಿಯರ್ ಮಾಲಿಕ್ಯುಲರ್ ಆರ್ಬಿಟಲ್ ಆಫ್ HF ಅಂತ ಕೇಳ್ತಾ ಇದ್ದಾರೆ. 10, 4, 6, 8 ಕೇಳ್ತಾ ಇದ್ದಾರೆ. ಸೊ ನಿಮಗೆ ಅಲ್ಲಿ ಕೇಳ್ತಾ ಇರೋದೇನು, HFನ ಕೇಳ್ತಾ ಇದ್ದಾರೆ. ದೆರ್ ಆರ್ 6 non-bonding electrons in the frontier molecular orbital of HF, which come from the lone pair of the fluorine atom. After forming the covalent bond, the remaining valence electrons on fluorine exist as non-bonding electrons occupying the non-bonding orbitals. ವೇಲೆನ್ಸ್ ಎಲೆಕ್ಟ್ರಾನ್ ಹೈಡ್ರೋಜನ್ಗೆ ಎಷ್ಟಾಗ್ತಿದೆ, 1 ಇದೆ. ಫ್ಲೋರಿನ್ಗೆ ಎಷ್ಟಿದೆ, 7 ಇದೆ. ಟೋಟಲ್ ಎಷ್ಟಾಯಿತು, 8 ಎಲೆಕ್ಟ್ರಾನ್ಸ್ ಆಯಿತು. ಅದರಲ್ಲಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, HF ಅಲ್ಲಿ 2 ಎಲೆಕ್ಟ್ರಾನ್ಸ್, ಒಂದು ಬಾಂಡ್ ಆಗೋಕ್ಕೆ 2 ಎಲೆಕ್ಟ್ರಾನ್ಸ್ ಬೇಕು. ಸೊ 8ರಲ್ಲಿ 2 ಹೋಯಿತು ಅಂದರೆ ಎಷ್ಟಾಯಿತು, 6 ವೇಲೆನ್ಸ್ ಎಲೆಕ್ಟ್ರಾನ್ಸು ಹಾಗೆ ಉಟ್ಕೊಳ್ತು. ಆ 6ನ ನಾವೇನಂತ ಕರಿತೀವಿ, ನಾನ್ ಬಾಂಡಿಂಗ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. The frontier molecular orbital, these non-bonding electrons are located in the highest occupied molecular orbitals of HF molecule, which are non-bonding and originate from the fluorine 2p orbitals. So ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಂದರೆ 4 is the answer ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. How many of the following interhalogen species have 2 lone pairs of electrons on the central metal atom ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಯಾವಾಗೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನಾನು ಹಿಂದೆ ಹೇಳ್ದಂಗೆ ಸೆಂಟ್ರಲ್ ಮೆಟಲ್ ಆಟಮ್ ಯಾವಾಗೂ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಯಾವುದಿರುತ್ತಲ್ಲ ಅದಿರುತ್ತೆ. Cl ಮತ್ತು Fನ ಕನ್ಸಿಡರ್ ಮಾಡಿಕೊಂಡ್ರೆ ಕ್ಲೋರಿನ್ಸ್ ಲೀಸ್ಟ್ ಅದಕ್ಕೆ ಸೆಂಟ್ರಲ್ ಮೆಟಲ್ ಆಟಮ್ ಅದೊಂದು ತೊಗೊಳ್ತೀವಿ. 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಎಷ್ಟು ಬಾಂಡ್ ಇದೆ, 3 ಬಾಂಡ್ ಇದೆ. 7 + 3 ಆ್ಯಡ್ ಮಾಡಿದ್ರೆ ಎಷ್ಟಾಯಿತು, 10 ಆಯಿತು. ಆ 10ನಲ್ಲಿ ಏನಾಗ್ತಾ ಇದೆ, 6 ಇನ್ವಾಲ್ವ್ಡ್ ಇನ್ ಬಾಂಡಿಂಗ್. ಎಷ್ಟು ಉಳಿತು, 4 ಉಳಿತು. 4 ಉಳಿತು ಅಂದರೆ ಎಷ್ಟಾಗುತ್ತೆ, 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅದೇ ಥರ ClF2 ತೊಗೊಳ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಯಿತು, 7 ಎಲೆಕ್ಟ್ರಾನ್ಸ್ ಆಯಿತು, 2 ಬಾಂಡ್ ಆಯಿತು. ಸೊ ಎಷ್ಟಾಯಿತು, 7 9 ಆಯಿತು. 9ರಲ್ಲಿ 2 ಬಾಂಡ್ ಉಳ್ಕೊಂಡಿದೆ. ಎಷ್ಟು ಉಳಿತು ಅಂತಂದರೆ 2.5 ಬರ್ತಾ ಇದೆ. ನಾಟ್ ಎ ಟೂ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ClF2 ಆಯಿತು ಅಂದರೆ ಆಗುತ್ತೆ. ClF2 ಅನ್ಸ್ಟೇಬಲ್ ಅಂತಲೇ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ನಿಮ್ಗೆ ಏನಾದರೂ ಬಾಂಡ್ ಅದೇ ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪಾಯಿಂಟಲ್ಲಿ ಬಂತು ಅಂದರೆ ಅದು ಸ್ಟೇಬಲ್ ಆಗಲ್ಲ, ಎಕ್ಸಿಸ್ಟ್ ಆಗಲ್ಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಂಗೆ ClFiನ ತೊಗೊಂಡ್ರೆ ಸೆಂಟ್ರಲ್ ಆಟಮ್ ಮತ್ತು 7 ಇದೆ. 7 + 5 ಮಾಡ್ತೀರಾ, ಎಷ್ಟಾಗುತ್ತೆ, 7 ಎಲೆಕ್ಟ್ರಾನ್ಸು ಪ್ಲಸ್ 7 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಅದಕ್ಕೆ 5 ಬಾಂಡ್ ಆ್ಯಡ್ ಆಗುತ್ತೆ. 5 7 5 ಎಷ್ಟಾಗುತ್ತೋ 10 2 12 ಆಯಿತು. 12ರಲ್ಲಿ ಎಷ್ಟು ಬಾಂಡ್ ಇದೆ, 7 7 3 10 10 2 12. 12ರಲ್ಲಿ ಎಷ್ಟು ಇದೆ, 10 ಉಳಿದಿದೆ. ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕೊಂಡಿದೆ, 2 ಎಲೆಕ್ಟ್ರಾನ್ಸ್ ಇದೆ, 1 ಲೋನ್ ಪೇರ್ ಇದೆ. ಹಾಗಾಗಿ ಅದು ಕರೆಕ್ಟ್ ಅಲ್ಲ. ಅವ್ರು ಏನು ಕೇಳ್ತಾರೆ, 2 ಲೋನ್ ಪೇರ್ಸ್ ಅಂತ ಕೇಳ್ತಾರೆ. ಹಾಗೆ ICl2+ ಕನ್ಸಿಡರ್ ಮಾಡಿಕೊಂಡ್ರೆ ಸೆಂಟ್ರಲ್ ಮೆಟಲ್ ಆಟಮ್ 7 ಇದೆ. ಸೊ ಪಾಸಿಟಿವ್ ಇರೋದಕ್ಕೋಸ್ಕರ 1 ಕಳ್ಕೋಬೇಕು, 6 ಆಯಿತು. ಪ್ಲಸ್ 2 ಬಾಂಡ್ ಇದೆ. 2 ಬಾಂಡ್ ಆಯಿತು ಅಂದರೆ 8 ಆಯಿತು. 8ರಲ್ಲಿ ಏನಾಗ್ತಿದೆ,
2 ಬಾಂಡ್ ಇನ್ವಾಲ್ವ್ ಆಗ್ತಿದೆ. ಸೊ 4 ಹೋಯ್ತು. ಎಷ್ಟು ಉಳಿತು ಅಂದರೆ 4 ಉಳಿತು, 2 ಪೇರ್ ಇದೆ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂತಂದರೆ ನಿಮಗೆ 2 ಇರೋದು ಯಾವ್ಯಾವುದು ಅಂತಂದರೆ ClF3 ಒಂದಾಗುತ್ತೆ, ICl2+1 ಆಗುತ್ತೆ. ಇದನ್ನು ಫಾಸ್ಟಾಗಿ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದನ್ನು ಕಲ್ತ್ಕೋಬೇಕು. ದ 2 ಸ್ಪೀಷೀಸ್ ಲಿಸ್ಟೆಡ್, ದ 2 ಆಫ್ ದಿ ಲಿಸ್ಟೆಡ್ ಸ್ಪೀಷೀಸ್ ClF3 ಆ್ಯಂಡ್ Cl ಹ್ಯಾವ್ ಎಕ್ಸಾಕ್ಟ್ಲಿ 2 ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆನ್ ದಿ ಸೆಂಟ್ರಲ್ ಮೆಟಲ್ ಆಟಮ್. ಅದನ್ನು ನೀವು ಈ ಥರ ಬೇಕು ಅಂದರೆ ನೆನ್ಪಿಟ್ಕೋಬೇಕು. ಹೇಗಾಗುತ್ತೆ ಅಂದರೆ ಈ ಥರ ಶೇಪಲ್ಲಿ ಇದೆ ಅಂತ ನೀವು ಕನ್ಸಿಡರ್ ಮಾಡ್ಕೋಬೋದು. ಟಿ ಅಂತ ಹೇಳ್ತೀವಿ. ClF2 ಅಂದರೆ ಈ ಥರ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಶೇಪ್ ಯಾವುದು ಅಂತ ನಿಮ್ಗೆ ಹೇಳಕ್ಕೆ ಬರಬೇಕಲ್ಲ, ಹಾಗಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಇದ್ರ ಮೇಲೇ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಇದುವರೆಗೂ ಎಲ್ಲದರಲ್ಲೂ ಹಾಗೆ ವೇಲೆನ್ಸ್ ಬಾಂಡ್ ಥಿಯರಿ ಇರ್ಬೋದು, ಶೇಪ್ ಇರ್ಬೋದು, ಹೈಬ್ರಿಡೈಸೇಷನ್ ಇರ್ಬೋದು, ಅದೇ ಥರ ಬಾಂಡ್ ಆ್ಯಂಗಲ್ ಇರ್ಬೋದು, ಅದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಕೋವಲೆಂಟ್ ಬಾಂಡ್. ನೀವು ಅದನ್ನು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಫಾರ್ಮಲ್ ಚೇಂಜಸ್ ಚಾರ್ಜಸ್ ಆನ್ ನೈಟ್ರೋಜನ್ ಆಟಮ್ ಲೆಫ್ಟ್ ಟು ರೈಟ್ ಇನ್ ಅಜೈಡ್ ಅನಯಾನ್ ಈಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನು ಮಾಡ್ತಾರೆ, ಅಜೈಡ್ ಅನಯಾನ್ ಅಂತಂದರೆ N ಡಬಲ್ ಬಾಂಡ್ -1 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಫಾರ್ಮಲ್ ಚಾರ್ಜಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೈನಸ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಮೈನಸ್ ಆಫ್ ಅ ಬಾಂಡ್ ಎಲೆಕ್ಟ್ರಾನ್ಸ್. ಸೊ ಪ್ರತಿಯೊಂದಕ್ಕೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಈ ನೈಟ್ರೋಜನ್ನ ತೊಗೊಂಡ್ರೆ, ಲೆಫ್ಟಲ್ಲಿರುವಂಥದ್ದು ಮೊದಲನೇ ನೈಟ್ರೋಜನ್ ತೊಗೊಂಡ್ರೆ 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 ಇದೆ. ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 2 ಇದೆ. ಡಿವೈಡೆಡ್ ಬೈ 1/2 ಇಂಟು 4 ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಬಾಂಡೆಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ 4 ಇದ್ದಾವೆ ಅಂತ ಕನ್ಸಿಡರ್ ಮಾಡ್ಕೋಬೇಕು. ಸೊ -1 ಆಯಿತು. ಅದೇ ಥರ ಮಿಡಲ್ ನೈಟ್ರೋಜನ್ನ ತೊಗೊಂಡ್ರೆ, ಸೊ ಸೆಂಟ್ರಲ್ ಮೆಟಲ್ ಆಟಮು 5 ಇದೆ. ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಯಾವುದೂ ಇಲ್ಲ, ಅದಕ್ಕೆ ಇಂಟು 8 ಹಾಕ್ಕೊಳ್ತೀನಿ, +1 ಆಯಿತು. ಅದೇ ಥರ ರೈಟ್ ನೈಟ್ರೋಜನ್ಗೆ ತೊಗೊಂಡ್ರೆ ಅದಕ್ಕೆ ಏನು ಮಾಡ್ತೀನಿ, 5 -2, ಅದು ಮೊದಲನೇದು ಹೇಗಿರುತ್ತೋ ಹಾಗೆ ಇರುತ್ತೆ, -1. ಹಾಗಾಗಿ ಅಜೈಡ್ನ ನಾವು ಹೆಂಗೆ ಹೇಳ್ತೀವಿ ಅಂತಂದರೆ N-1 ಡಬಲ್ ಬಾಂಡ್ N+1 N-1 ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅಜೈಡ್ ಅನೆಯಂತೂ ಈ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಆನ್ಸರ್ ಏನಾಗುತ್ತೆ, -1 +1 -1 ಇಸ್ ದಿ ಆನ್ಸರ್. ದ ಕರೆಕ್ಟ್ ಆರ್ಡರ್ ಆಫ್ ದಿ ಮೀನ್ ಬಾಂಡ್ ಎನರ್ಜೀಸ್ ಇನ್ ಅ ಬೈನರಿ ಹೈಡ್ರೈಡ್ ಈಸ್ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೀವು ಇಲ್ಲಿ ಹೆಂಗೆ ಮಾಡ್ತೀರಾ ಅಂತಂದರೆ, ಅದನ್ನು ಹೆಂಗೆ ಅನಲೈಸ್ ಮಾಡ್ತೀರಾ ಅಂತಂದರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, ಕೋವೆಲೆಂಟ್ ಬಾಂಡ್ ಸ್ಟ್ರೆಂತ್ ಏನಿದೆ ಅಂತ ಕನ್ಸಿಡರ್ ಮಾಡಬೇಕು. ಆರ್ಡರ್ ಆಫ್ ದಿ ಕಾಂಪೌಂಡ್ಸ್ ಬೇಸ್ಡ್ ಆನ್ ದೇರ್ ಬಾಂಡ್ ಸ್ಟ್ರೆಂತ್ ಮಾಡಬೇಕು. ಆಮೇಲೆ ಆನ್ಸರ್ ಯಾವುದಿದೆ ಅಂತ ನೀವು ಡಿಸೈಡ್ ಮಾಡಬೇಕು. ಸೊ ಈಗ ನಿಮಗೆ ಅನಲೈಸ್ ದಿ ಕೋವೆಲೆಂಟ್ ಬಾಂಡ್ ಸ್ಟ್ರೆಂತ್ ಅಂತ ಅಂದರೆ, ಕೋವೆಲೆಂಟ್ ಬಾಂಡ್ ಸ್ಟ್ರೆಂತು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಿದೆ ಹೈಡ್ರೋಜನ್ಗೆ ಅಟ್ಯಾಚ್ ಆಗಿರೋದು ಅದ್ರ ಮೇಲೆ ಬರುತ್ತೆ. ಈಗೇನು ಆ ಸೆಂಟ್ರಲ್ ಮೆಟಲ್ ಆಟಮು ಅದರದ್ದು ಎಲೆಕ್ಟ್ರೋನೆಗೆಟಿವಿಟಿ ಇರ್ಬೋದು, ಅಟಾಮಿಕ್ ಸೈಜ್ ಇರ್ಬೋದು, ಅದರದ್ದು ಸ್ಟ್ರೆಂತ್ ಮೇಲೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ. ಅದೇ ಥರ ಈಗ ಫ್ಲೋರಿನ್ ಇಸ್ತಿ, ಇವಾಗ ಇದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಈಗ ಎಲ್ಲದರಲ್ಲೂ ನಮಗೆ HF ಇದೆ, HO ಇದೆ, HC ಇದೆ, NH ಇದೆ. ಸೊ ಹಾಗಾಗಿ ಈಗ ಎಲ್ಲದರಲ್ಲೂ ಹೈಡ್ರೋಜನ್ ಕಾಮನ್ ಆಗಿದೆ. ಹೈಡ್ರೋಜನ್ಗೆ ಏನು ಅಟ್ಯಾಚ್ ಆಗಿದೆ, ಫ್ಲೋರಿನ್ ಅಟ್ಯಾಚ್ ಆಗಿದೆ, ಆಕ್ಸಿಜನ್ ಅಟ್ಯಾಚ್ ಆಗಿದೆ, ಕಾರ್ಬನ್ ಅಟ್ಯಾಚ್ ಆಗಿದೆ, ಅದೇ ಥರ ನೈಟ್ರೋಜನ್ ಅಟ್ಯಾಚ್ ಆಗಿದೆ. ಸೊ ಈ ಫ್ಲೋರಿನ್ ಏನಿದೆಯಲ್ಲ ಅದು ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಇದೆ ಕಂಪೇರ್ ಟು ದಟ್ ಆಫ್ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್. ಯಾವುದು ಕಂಪೇರ್ ಮಾಡಿದ್ರು ಫ್ಲೋರಿನ್ ಇಸ್ ದಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಕಂಪೇರ್ ಟು ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಲೀಡಿಂಗ್ ಟು ದಿ ಸ್ಟ್ರಾಂಗೆಸ್ಟ್ ಬಾಂಡ್ ಯಾವುದಾಗುತ್ತೆ ಅಂದರೆ HF ಬಾಂಡ್ ಆಗುತ್ತೆ. ಅದಕ್ಕೆ ಕಂಪೇರ್ ಮಾಡಿದ್ರೆ HO, ಈಗ ಅದೊಂದು ಆಯಿತು, ಫಸ್ಟ್ ಅದಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ಆಕ್ಸಿಜನ್ನು, ಕಾರ್ಬನ್ನು, ನೈಟ್ರೋಜನ್ನ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಹಾಗಾಗಿ ಏನಾಗುತ್ತೆ, ಆಕ್ಸಿಜನ್ ಈಸ್ ಸ್ಟ್ರಾಂಗರ್, HO ಬಾಂಡ್ ಈಸ್ ಸ್ಟ್ರಾಂಗರ್ ದ್ಯಾನ್ HC ಬಾಂಡ್ ಅಂತ ಕರಿತೀವಿ. ಅದಕ್ಕಿಂತ ಸ್ಟ್ರಾಂಗರ್ ಬಾಂಡ್ ಯಾವುದು ಅಂದರೆ NH ಬಾಂಡ್ ಅಂತ ಹೇಳ್ತೀವಿ. ಸೊ ನಾನು ಹೇಳ್ದಂಗೆ ನಿಮ್ಮದು ಬಾಂಡ್ ಸ್ಟ್ರೆಂತ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ಸೆಂಟ್ರಲ್ ಮೆಟಲ್ ಆಟಮ್ ಯಾವುದಿದೆ ಅದಕ್ಕೆ ಅಟ್ಯಾಚ್ ಆಗಿರುವಂಥ ಆಟಮ್ದು ಎಲೆಕ್ಟ್ರೋನೆಗೆಟಿವಿಟಿ ಏನಿದೆ, ಅದರದ್ದು ಅಟಾಮಿಕ್ ಸೈಜ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸಲ HCl, HF, HBrನ ಕೇಳ್ಬೋದು. ಎಲ್ಲದರಲ್ಲೂ ನಿಮ್ಗೆ ಏನಾಗಿದೆ, ಎಲೆಕ್ಟ್ರೋನೆಗೆಟಿವ್ ಆಟಮೇ ಇದೆ, ಆದರೆ ಅಲ್ಲಿ ಸೈಜ್ ನನಗೆ ಮ್ಯಾಟ್ರ್ ಆಗುತ್ತೆ. ಅಟಾಮಿಕ್ ಸೈಜ್ ಮೇಲೆ ನಾನು ಹೇಳಬೇಕಾಗತ್ತೆ. ದ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇನ್ NH3 ಆ್ಯಂಡ್ ವಾಟರ್ ಅಫೆಕ್ಟ್ಸ್ ದಿ ಬಾಂಡ್ ಆ್ಯಂಗಲ್ಸ್, ಬಟ್ ಇಂಟ್ರೆನ್ಸಿಕ್ ಬಾಂಡ್ ಸ್ಟ್ರೆಂತ್ ಜನರಲಿ ಫಾಲೋಸ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಟ್ರೆಂಡ್. ಹಾಗಾಗಿ HFಗೆ ಎಷ್ಟಾಗುತ್ತೆ, 567 ಆಯಿತು, ವಿಚ್ ಈಸ್ ಎಕ್ಸ್ಪ್ರೆಸ್ ಇನ್ ಕಿಲೋಜೌಲ್ಸ್ ಪರ್ ಮೋಲ್. HOಗಾದರೆ 463 ಆಯಿತು, HCಗಾದರೆ 413 ಆಯಿತು, NHಗಾದರೆ 391 ಆಯಿತು. ಹಾಗಾಗಿ ಆರ್ಡ್ರ್ ಯಾವ ಥರ ಇರುತ್ತೆ ಅಂದರೆ HF, ವಾಟರ್, NH3 ಆ್ಯಂಡ್ CH4 ಥರ ನಿಮಗೆ
ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ರೀತಿಯಾದಂಥ ಕ್ವಶನ್ಸ್ಗಳನ್ನ ನಿಮಗೆ ಕೇಳ್ತಾರೆ. ನೀವು ಸ್ವಲ್ಪ ಅಂದರೆ ನೀವು ಆಲ್ರೆಡಿ ಓದಿರ್ತೀರ, ಗೊತ್ತಿರುತ್ತೆ, ಕಾನ್ಸೆಪ್ಟ್ನ ಅಪ್ಲೈ ಮಾಡೋಕ್ಕೆ ಬರಬೇಕು. ಅಪ್ಲಿಕೇಶನ್ ನಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದನ್ನೇ ಇಂಪಾರ್ಟೆಂಟು. ಸಿಲೆಬಸ್ ಏನಿದೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಆ ಥರ ನೀವು ಮೆಂಟಲಿ ಪ್ರಿಪೇರ್ ಆಗಬೇಕು. ಯಾವುದು ಡೈರೆಕ್ಟ್ ಕ್ವಶನ್ ಇರಲ್ಲ, ಕಾನ್ಸೆಪ್ಟ್ ಬೇಸ್ ಇರುತ್ತೆ, ಅದನ್ನೇ ಅವ್ರು ಕೇಳ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅದನ್ನು ಹೆಂಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಂಡು ನೀವು ಅಪ್ಲಿಕೇಶನ್ ಮಾಡಿದ್ರೆ ಈಸಿಯಾಗಿ ಎಕ್ಸಾಮ್ನ ನೀವು ಕ್ರ್ಯಾಕ್ ಮಾಡ್ಬೋದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗುಡ್ ಲಕ್.